ಮಾಗಡಿ ನಮ್ಮ ಮಂಜಣ್ಣ ಮಿನಿಸ್ಟ್ರು, ಅಯ್ಯೋ ನಾವು ಕಾಣದೇ ಇರೋದ, ನಾವು ಕಾಣದೇ ಇರೋ ಅಶೋಕ, ನಾನು ಕಾಣದೇ ಇರೋ ಮಂತ್ರಿಗಿರಿನ, ನಾವು ಕಾಣದೇ ಇರೋ ಮಂತ್ರಿಗಿರಿನ ಏನದೇನು ಕೊಂಬಿದೆಯಾ? ಮಂತ್ರಿಗಿರಿ ಸ್ಪೆಷಲ್ ಆಗಿ ಕೊಂಬಿದೆಯಾ? ಮಾತಾಡ್ಬೇಕಾದ್ರೆ ಸ್ವಲ್ಪ ವಿಷಯ ತಿಳ್ಕೊಂಡು ಮಾತಾಡು. ಅದೆಲ್ಲ ಹೆಂಡದ ಅಂಗಡಿ ಮುಂದೆ ಕೂತ್ಕೊಂಡು ಮಾತಾಡ್ತಾರಲ್ಲ, ಅದೆಲ್ಲ ಮಾತಾಡೋದು, ಅದನ್ನೆಲ್ಲ ಮಾತಾಡೋದು. ಇಲ್ಲಿ ಏನ್ ಹೇಳಿದಿರಪ್ಪ, ಈ ವ್ಯಾಪ್ತಿಗೆ ಬರುವ ಗ್ರಾಮಗಳಿಗೆ ಸಮಿತಿಯು ಭೇಟಿ ನೀಡಿ ಆ ಸಂದರ್ಭದಲ್ಲಿ ಸಾರ್ವಜನಿಕ ಸಭೆಯಲ್ಲಿ ರೈತರು, ಕೂಲಿ ಕಾರ್ಮಿಕರು ಹಾಗೂ ಸಾರ್ವಜನಿಕರೊಂದಿಗೆ ಸಮಾಲೋಚಿಸಿ ಅವರ ಅಭಿಪ್ರಾಯಗಳನ್ನು ಸಂಗ್ರಹಿಸಲಾಯಿತು. ಕೆಲವು ಜಮೀನುಗಳಿಗೆ ಖುದ್ದು ಭೇಟಿ ನೀಡಿ ತೆಂಗಿನ ತೋಟ, ತರಕಾರಿ ತೋಟಗಳನ್ನು ವೀಕ್ಷಿಸಿ ಕಾರ್ಯನಿರತ ಕೃಷಿಕರೊಂದಿಗೆ ಸಂವಾದ ನಡೆಸಿ ವಸ್ತುಸ್ಥಿತಿಯನ್ನು ಮನವರಿಕೆ ಮಾಡಿಕೊಳ್ಳಲಾಯಿತು. ಹಾಗೆ ಹೇಳವ್ರೆ ಕೊಡಬೇಡಿ ಜಮೀನ ಅಂತ, ಅದನ್ನೇ ಮನವರಿಕೆ ಮಾಡಿಕೊಟ್ಟಿರೋದು ಅವರು, ಕೊಡಬೇಡಿ ಅಂತ. ಈ ಉಪನಗರದ ವ್ಯಾಪ್ತಿಗೆ ಬರುವ ಇಡೀ ಪ್ರದೇಶ ಅತ್ಯಂತ ಫಲವತ್ತಾಗಿದ್ದು ನೀರಾವರಿ ಬೆಳೆ ಮತ್ತು 2 ಬೆಳೆಗಳನ್ನು ಬೆಳೆಯುವ ಪ್ರದೇಶವಾಗಿದ್ದು, ಜೊತೆಗೆ ಹೈನುಗಾರಿಕೆ, ಕುರಿ ಸಾಗಾಣಿಕೆ, ರೇಷ್ಮೆ ಹುಳು ಸಾಕಾಣಿಕೆ ವ್ಯಾಪಕ ಕಾರ್ಯಕ್ಷೇತ್ರವಾಗಿರುತ್ತದೆ. ಇದಲ್ಲದೆ ತೋಟಗಾರಿಕೆಯು ಸಾಕಷ್ಟು ಸಮೃದ್ಧವಾಗಿದ್ದು ಪಶು ಸಂಪತ್ತು ಮತ್ತು ಕುರಿ ಸಂಪತ್ತು ಕೂಡ ಸಾಕಷ್ಟಿರುತ್ತದೆ. ಇದು ನಾನು ಕೊಟ್ಟಿದ್ದಲ್ಲಪ್ಪ, ನಮ್ಮ ಮಾಗಡಿ ಶಾಸಕ ನನ್ನ ಹಳೆ ಅದು ಮಿತ್ರ ಅಂತಲೂ ಹೇಳಕ್ಕಾಗಲ್ಲ. ಗೆದ್ದಿದ್ದು ಜನತಾದಳದಲ್ಲಿ 3 ಬಾರಿ, ಗೆದ್ದಿದ್ದು ಕಾಂಗ್ರೆಸ್ ಅಲ್ಲಿ 1 ಬಾರಿ, ಇನ್ನು ಬಿಜೆಪಿನಲ್ಲಿ 1 ಬಾರಿ. ಈಗ ಬಿಜೆಪಿ ಜೆಡಿಎಸ್ ಬಗ್ಗೆ ಮಾತನಾಡ್ತಾರೆ. ಯಾವ ಪಕ್ಷದ ಕಾರ್ಯಕರ್ತರು ನಿಮ್ಮನ್ನ ನಿರಂತರವಾಗಿ 3 ಬಾರಿ ಗೆಲ್ಸಿದ್ರು? ಯಾಕಪ್ಪ ನಮ್ಮನ್ನು ಬಿಟ್ಟೋಗಿದ್ದು? ಏನು ಅನ್ಯಾಯ ಮಾಡಿದ್ದು? ಏನು ತಪ್ಪು ಮಾಡಿದ್ದು ನಾವು? ಅದೆಲ್ಲ ಒಂದು ಭಾಗ ಇರಲಿ. ಇದನ್ನ ಯಾಕೆ ಹೇಳ್ತಾ ಇದ್ದೇನೆ, ಇದು ಕಾಂಗ್ರೆಸ್ ಅವ್ರು ಕೊಟ್ಟಿರೋದಪ್ಪ. ಇವತ್ತೇನೋ ಅಡ್ವರ್ಟೈಸ್ಮೆಂಟ್ ಕೊಟ್ಟಿದ್ದೀರಲ್ಲ ಫುಲ್ ಪೇಜು, ಅದು ಅವ್ರಿಗೆ ಯೋಗ್ಯತೆ ಇಲ್ಲ ಅಡ್ವರ್ಟೈಸ್ಮೆಂಟ್ ಕೊಡ್ಲಿಕ್ಕೆ. ಇಲ್ಲೆಲ್ಲ ಇನ್ನೊಬ್ಬ ನಮ್ಮ ಹಳೆ ಸ್ನೇಹಿತ ಇಲ್ಲಿ ಹೊಸೂರ್ನ ಇಲ್ಲಿ ರೈತ ಅಂತ ಹೇಳ್ತಾರಲ್ಲ, ಹೊಸೂರ್ನ ಒಬ್ಬ ವ್ಯಕ್ತಿ ಕೈನಲ್ಲಿ ಅಡ್ವರ್ಟೈಸ್ಮೆಂಟ್. ಇವ್ರ ಯೋಗ್ಯತೆಗೆ, ಇವ್ರು ಕಾಂಗ್ರೆಸ್ ಪಕ್ಷದಿಂದ ಕೂಡ ಯೋಗ್ಯತೆ ಇಲ್ಲ ಇವರಿಗೆ. ಇದು ಅವ್ರು ಕೊಟ್ಟಿರೋ ಅಡ್ವರ್ಟೈಸ್ಮೆಂಟ್. ಅದರಿಂದ ಇವತ್ತು ನಾನು ಭಾಷಣ ಮಾಡ್ಲಿಕ್ಕೆ ಹೋಗಲ್ಲ. ವಿಧಾನಸಭೆ ಕಲಾಪದಲ್ಲಿ ಈ ಎಲ್ಲ ವಿಷಯಗಳನ್ನ ನಿಮ್ಮ ಮುಂದೆ ತರ್ತೀವಿ, ಈ ಸರ್ಕಾರದ ಮುಂದೆ. ಅದರ ಜೊತೆಗೆ ಇವರೇ ಹೇಳಿದ್ದಾರೆ, ಯಾವುದೇ ರೀತಿ ಸರ್ಕಾರದ ಭೂಮಿ ಪಡಲಿಕ್ಕೆ ಸರ್ವೆ ಮಾಡಿಲ್ಲ, ಯಾವುದೇ ರೀತಿ ಅಧಿಸೂಚನೆ ಹೊರಡಿಸಿಲ್ಲ, ಇದೆಲ್ಲ ಕೊಟ್ಟವರಿಲ್ಲಿ. ಇವತ್ತು ನಮ್ಮ ಬಗ್ಗೆ ಮಾತಾಡ್ತೀರಾ? ಇದೆಂತ ರೆಡ್ ಝೋನು. ಇವತ್ತು 5 ಟೌನ್ಶಿಪ್ ಮಾಡೋದಕ್ಕೆ ಮಾಡಿದ್ರ, ರೆಡ್ ಝೋನ್ ತೆಗೆದಿದ್ದೀರಾ? ಈಗೇನೋ ಹೇಳೋರು ಇವತ್ತು ಯಾರು ಭೂಮಿ ಕೊಡಲ್ಲ ಅವರ ಭೂಮಿಗಳನ್ನ ರೆಡ್ ಝೋನ್ ಮಾಡಲ್ವಂತೆ, ರೆಡ್ ಝೋನ್ ಅಲ್ಲೇ ಇಡ್ತಾರಂತೆ. ರೆಡ್ ಝೋನ್ ಅಂದ್ರೆ ಅರ್ಥ ಏನು? ಇವತ್ತು ರೆಡ್ ಝೋನ್ ಅಲ್ಲಿ ಇರ್ತಕ್ಕಂಥ ಈ ಒಂದು ಭಾಗದಲ್ಲಿ ಬೆಂಗಳೂರಿನ ಹಲವಾರು ದಳ್ಳಾಳಿಗಳು, ನನ್ನ ಹತ್ರಲೇ ಒಬ್ಬಿದ್ದ ದಳ್ಳಾಳಿ ನನ್ನನ್ನ ಟೋಪಿ ಹಾಕಿ ಇಲ್ಲೆಲ್ಲ ಪ್ರಮುಖ ರಸ್ತೆಯಲ್ಲಿ ಒಂದು ತೋಟ ಮಾಡ್ಕೊಂಡವನೆ ದಳ್ಳಾಳಿ ಒಬ್ಬ. ಈಗ ಅಲ್ಲಿ ಸೇರ್ಕೊಂಡವನೆ, ಇಲ್ಲೆಲ್ಲ ಏನೇನು ಬೇಕೋ ಮಾಡ್ಕೊಂಡು ಅಲ್ಲಿ ಸೇರ್ಕೊಂಡು ಇಲ್ಲ ತೋಟ ತಗೊಂಡವನ ಇಲ್ಲಿ ಮುಖ್ಯ ರಸ್ತೆಯಲ್ಲಿ. ನಾನು ಕಾಣದೇ ಇರೋದ ಇಲ್ಲಿ ನೋಡಿದೆ, ಅವತ್ತು ಇಲ್ಲಿ ನಿಂತಿದ್ದ. ಇಲ್ಲಿ ನಾವಿಲ್ಲಿ ಬಂದಾಗ ಮುಖ್ಯಮಂತ್ರಿ ಕರ್ಸ್ರಪ್ಪ ಅಂತ ಹೇಳಿದಾಗ, ಈಗ ಇಂಥವ್ರು ಜಮೀನು ಕೊಡಕ್ಕೆ ತಯಾರಾಗಿರೋದು. ಇಲ್ಲಿ ನನ್ನ ತಾಯಂದರು ಪ್ರತಿನಿತ್ಯ ರೇಷ್ಮೆ ಬೆಳೆದು ಹಾಲು ಕರೆದು ಜೀವನ ಮಾಡ್ತಾವ್ರಲ್ಲ, 6 ಲಕ್ಷ ಲೀಟರ್ ಹಾಲು ಹಾಕಿ ಇವರೆಲ್ಲ ಜಮೀನು ಕೊಡ್ತೀವಿ ಅಂತ ಹೇಳ್ತಿರೋದು. ಅಂತ ಪುಡಾರಿಗಳು ಇವತ್ತು ಭೂಮಿ ಕೊಡಕ್ಕೆ ತಯಾರಾಗವ್ರೆ. ಯಾಕೆಂದ್ರೆ ಅವ್ರು 10 ಲಕ್ಷ 5 ಲಕ್ಷ ಈ ರೇಟಲ್ಲಿ ಜಮೀನು ತಗೊಂಡಿದ್ರಾಗ ಈ 2 ಕೋಟಿ ಕೊಡ್ತೀವಿ ಅಂತಾರೆ. ಅವ್ರಿಗೆ ಬೇಕಾಗಿರೋದು ಇಲ್ಲಿ ಯಾವ ಪಿತ್ರಾರಿತ ಆಸ್ತಿ ಇಟ್ಕೊಂಡು ಜೀವನ ಮಾಡ್ತಾ ಇದ್ದಾರೆ, ಅವರು ಭೂಮಿ ಕೊಡಕ್ಕೆ ತಯಾರಿಲ್ಲದೆ ಇರೋರು, ಅವರು ಹೋರಾಟ ಮಾಡ್ತಿರೋದು. ನಾವು ಧ್ವನಿ ಎತ್ತಿರೋದು ಅಲ್ಲಿ ಕಷ್ಟಪಟ್ಟು ಬೆವರು ಸುರಿಸಿ ಬೆಳಗಿನ ಸಾಯಂಕಾಲದವರೆಗೂ ಆ ಭೂಮಿ ತಾಯಿ ನಂಬ್ಕೊಂಡು ಜೀವನ ಮಾಡ್ತವ್ರಲ್ಲ, ಅವ್ರ ಪರವಾಗಿ ಧ್ವನಿ ಎತ್ತಿ ಇವತ್ತು ನನ್ನ ಕಾರ್ಯಕರ್ತರು, ನನ್ನ ರೈತ ಬಂಧುಗಳು ಈ ಪಾದಯಾತ್ರೆಯಲ್ಲಿ ಭಾಗವಹಿಸಿರ್ತಕ್ಕಂಥದ್ದು. ಅದರಿಂದ ಇಲ್ಲಿ ಈ ವಿಷಯದಲ್ಲಿ ಯಾವುದೇ ಕಾರಣಕ್ಕೂ ಮರಳಾಗಬೇಡಿ. ಇವತ್ತು 3 ಕೋಟಿ ಅಂತ ಘೋಷಣೆ ಮಾಡವ್ರೆ. ಅದೆಲ್ಲ ಇದ್ರು ಕೊಡಪ್ಪ, ಫೋನ್ನಲ್ಲಿ ಆನ್ ಮಾಡ್ಕೊಡೋದನ್ನ ಕೇಳಬೇಕು. 2 ಕೋಟಿ ನಿರ್ಧಾರ ಮಾಡಿ 3 ಕೋಟಿ ಕೊಡ್ತೀನಿ ಅಂತ ಹೇಳೋದಕ್ಕೆ ಯಾವ ಆಧಾರ ಇದೆ?
ಯಾರು ತೀರ್ಮಾನ ಮಾಡೋರು? ಇಲ್ಲಿ ಈಗ ಒಂದು ಸಮಿತಿ ಮಾಡೋರಲ್ಲ, ನಿನ್ನೆ ಒಂದು ಸಮಿತಿ ಘೋಷಣೆ ಮಾಡಿದ್ರಲ್ಲ ಈ ಪಾದಯಾತ್ರೆ ಹಿನ್ನೆಲೆಯಲ್ಲಿ. ಯಾರೋ ಒಬ್ಬರು ನಿವೃತ್ತ ನ್ಯಾಯಾಧೀಶರು, ಆ ನಿವೃತ್ತ ನ್ಯಾಯಾಧೀಶರು ಮುಂದೆ ಇದೇ ಈಗಲ್ಟನ್ನೋರು ಹೋದರಲ್ಲ, ಕೇಸ್ ಹಾಕೊಂಡು ಹೋದರಲ್ಲ, ಅಲ್ಲಿ ಏನಾಯ್ತು ಅರ್ಥ ಮಾಡ್ಕೊಳ್ಳಿ. ಯಾವ ಒಂದು 70 ಎಕರೆ ಖರಾಬ್ ಭೂಮಿ ಇತ್ತು, ಆ ಭೂಮಿನ ಇವತ್ತು ಆ ಒಂದು ವ್ಯಾಪ್ತಿ ಒಳಗಿದೆ, ಗಾಲ್ಫ್ ಕ್ಲಬ್ ಒಳಗೆ ಅಂತ ಹೇಳಿ ಹಿಂದೆ ಇದ್ದಂತ ಕಾಂಗ್ರೆಸ್ ಸರ್ಕಾರದಲ್ಲಿ ಎಕರೆಗೆ 12 ಕೋಟಿ ನಿಗದಿ ಮಾಡಿದ್ರು. 948 ಕೋಟಿ ದುಡ್ಡು ಕಟ್ಟು ಅಂದ್ರು. ಎಕರೆಗೆ 12 ಕೋಟಿ, 15 ವರ್ಷದಿಂದ ಹಾಗಿದ್ರೆ ಅಲ್ಲಿ 12 ಕೋಟಿ ಸರ್ಕಾರ ಏನು ಫಿಕ್ಸ್ ಮಾಡ್ತು, ರಾಮನಗರದ ಜಿಲ್ಲಾಧಿಕಾರಿನ ಉಪಯೋಗ ಮಾಡ್ಕೊಂಡು ಇದೇ ಸತ್ಯಶೋಧನಾ ಸಮಿತಿ ಕಾಗೋಡು ತಿಮ್ಮಪ್ಪ ಕಂದಾಯ ಸಚಿವರು ಪಾಪ ವ್ಯಾಪಾರ ಮಾಡಕ್ ನೋಡಿದ್ರು, ಅವ್ರು ಕೊಡಕ್ ದುಡ್ಡಿರ್ಲಿಲ್ಲ. ಅವ್ರ ಅಪ್ಪ ಇಲ್ಲ, ಇವತ್ತು ಅವ್ರ ಅಣ್ಣ ಇಲ್ಲ, ತೀರ್ಕೊಂಡು ಹೋಗೋರೆ. ಇರೋನೊಬ್ಬ ದುಡ್ಡು ಕೇಳಿದ್ರೆ ಎಲ್ಲಿಂದ ತಂದು ಕೊಡ್ತಾನೆ? ಅದಕ್ಕೆ ಸೇರಿಸಿದ್ರು 948 ಕೋಟಿ ಕಟ್ಟು ಅಂತ ಹೇಳಿ. ಅಲ್ಲಿ ಅವ್ರ ಹತ್ರ 12 ಕೋಟಿ ಖರಾಬ್ ಲ್ಯಾಂಡ್ಗೆ ಎಕರೆಗೆ ಫಿಕ್ಸ್ ಮಾಡಿದ ಮೇಲೆ ಏನಪ್ಪ ಶಿವಕುಮಾರ್ 2 ಕೋಟಿಯಿಂದ 3 ಅಂತ ಈಗ ಹೇಳ್ತಿದೆಯಲ್ಲ, ಏನು ಪಂಗನಾಮ ಹಾಕೋದಿಕ್ಕ ರೈತರಿಗೆ? 3 ಕೋಟಿ 10 ವರ್ಷದಿಂದ 12 ಕೋಟಿ ಫಿಕ್ಸ್ ಮಾಡಿದೀಯ ನೀನೆ. ಇವತ್ತಲ್ಲಿಗೆ ರೈತರಿಗೆ ಯಾವ ರೇಟ್ ಫಿಕ್ಸ್ ಮಾಡ್ಬೇಕು? ಎಕರೆಗೆ ಯಾವ ರೇಟ್ ಫಿಕ್ಸ್ ಮಾಡಬೇಕು ಯೋಚನೆ ಮಾಡಿ. ಇದು ಅಶೋಕಣ್ಣ ಹೇಳ್ದಂಗೆ ದರೋಡೆಕೋರರ ಸರ್ಕಾರ ಇದು, ದರೋಡೆಕೋರರ ಸರ್ಕಾರ ಇದು. ಇದೊಂದು ಸರ್ಕಾರ ಅಂತ ಕರೀತೀರ? ಇವತ್ತು ಮಂತ್ರಿ ಆಗೋದಿಕ್ಕೆ ನಾನು ಹೇಳೋದಲ್ಲ, ಆ ಪಕ್ಷದ ಶಾಸಕರುಗಳು ಮಂತ್ರಿ ಆಗದೇ ಇದ್ದರು, ಹಿಂದೆ ಮಂತ್ರಿ ಆಗಿದ್ದಾರೆ ಹೇಳ್ತಾರೆ. ಏನ್ ಮಾಡೋದು? ನಮಗೆ 100 ಕೋಟಿ 150 ಕೋಟಿ ಕೇಳ್ತಾರೆ, ನಾವೆಲ್ಲಿಂದ ತಂದ್ಕೊಡೋದು? ಇದು ಈ ಸರ್ಕಾರ ನಡೀತಿರೋದು. ಇವತ್ತು ಆ ಮಂತ್ರಿ ಆಗನೋ 100 ಕೋಟಿನೋ 50 ಕೋಟಿನೋ ಕೊಟ್ಟು ಮಂತ್ರಿ ಆಗಿ ಯಾರ ತಲೆ ಹೊಡಿಬೇಕು? ನಮ್ಮ ರಾಜ್ಯದ ಜನತೆಯ ತಲೆ ಹೊಡಿಬೇಕು, ಆ ದುಡ್ಡು ಸಂಪಾದನೆ ಮಾಡಬೇಕಾದ್ರೆ. ಇದು ನಡೀತಾ ಇರ್ತಕ್ಕಂಥದ್ದು. ಅದರಿಂದ ಈ ಹೋರಾಟ ಇವತ್ತು 2 ಪಕ್ಷಗಳು ಸೇರಿ, ಅಶೋಕ್ ಅವರು ಇವತ್ತು ನಮ್ಮ ಜೊತೆಯಲ್ಲಿ ಸಾಂಕೇತಿಕವಾಗಿ ಮತ್ತು ಹಲವಾರು ನಮ್ಮ ಬಿಜೆಪಿ ಸ್ನೇಹಿತರುಗಳು ಇದ್ದೀರಿ. ಇವತ್ತು ಒಟ್ಟಾಗಿ ಇಂಥ ಒಂದು ಬ್ರಹ್ಮಾಂಡ ಭ್ರಷ್ಟಾಚಾರದ ಸರ್ಕಾರವನ್ನು ಕಿತ್ತೊಗಿಲಿಕ್ಕೆ ಇವತ್ತಿನಿಂದ ಬೈರಮಂಗಲದ ನನ್ನ ತಾಯಂದರು ಯಾವೊಂದು ನಿರಂತರ ಹೋರಾಟ ಮಾಡಿದ್ದೀರಿ. ನೀವು ಈ ಒಂದು ಫೌಂಡೇಶನ್ ಹಾಕಿದ್ದೀರಿ ಬೈರಮಂಗಲ ಭಾಗದ ನನ್ನ ತಾಯಂದರು ಸಹೋದರಿಯರು. ಈ ಫೌಂಡೇಶನ್ ಅಷ್ಟು ಸುಲಭವಾಗಿ ಈ ಸರ್ಕಾರ ಕೆಡವಲಿಕ್ಕೆ ಸಾಧ್ಯ ಇಲ್ಲ. ಮುಂದಿನ ದಿನಗಳಲ್ಲಿ ರೈತ ಪರವಾದಂತ ಈ ನಾಡಿನ ಹಲವಾರು ಸಮಸ್ಯೆಗಳಿಗೆ ಪರಿಹಾರ ತರತಕ್ಕಂತ ಒಂದು ದಿನವನ್ನ ಕಾಣತಕ್ಕಂಥದಕ್ಕೆ ಇವತ್ತಿನ ಪಾದಯಾತ್ರೆ ದಿಕ್ಸೂತಿ ಆಗ್ತದೆ. ಹಲವಾರು ಭಾಗದಿಂದ ಬಂದಿದ್ದೀರಿ, ಸಾಲ ತಡ ಆಗಿದೆ, ಕ್ಷಮಿಸಬೇಕು ನಿಮಗೆ. ಪಾದಯಾತ್ರೆಯನ್ನು ಶುರು ಮಾಡಿ ಏನು ಕೊನೆಯ ಘಟ್ಟಕ್ಕೆ ನಾವು ಹೋಗಬೇಕಾಗಿತ್ತು, ಇವತ್ತಿನ ದಿನ ಅಲ್ಲಿ ಹೋಗ್ತಕ್ಕಂಥದಕ್ಕೆ ನಿಮ್ಮೆಲ್ಲರ ಸಹಕಾರ ಕೊಡಿ. ಎಲ್ಲ ನನ್ನ ಪಕ್ಷದ ಹಲವಾರು ಭಾಗದಿಂದ ರಾಜ್ಯದ ಬಂದಿರತಕ್ಕಂಥ ಎಲ್ಲ ನನ್ನ ಅಣ್ಣ ತಮ್ಮಂದರು, ಹಿರಿಯರು, ನನ್ನ ಸಹೋದರಿಯರು, ತಾಯಂದರು ಎಲ್ಲರಿಗೂ ಮತ್ತು ನನ್ನ ಬೈರಮಂಗಲ ಭಾಗದ 8 ಗ್ರಾಮದ ನನ್ನ ರೈತ ಹೋರಾಟಗಾರ ಮಹಿಳೆಯರು, ತಾಯಂದರು ಎಲ್ಲರಿಗೂ ನಾನು ನನ್ನ ಕೃತಜ್ಞತೆಗಳನ್ನ, ಅಭಿನಂದನೆಗಳನ್ನ ನಿಮಗೆಲ್ಲ ಸಲ್ಲಿಸಿ ಈ ಒಂದು ಪಾದಯಾತ್ರೆಯನ್ನ ಪ್ರಾರಂಭ ಮಾಡೋಣ ಅಂತ ಹೇಳಿ ನಿಮ್ಗೆ 1 2 ಮಾತು ಮುಗಿಸ್ತೇನೆ.